ಏನು ನಿನ್ನೆ ದಿನ ನಮ್ಮ ಕರ್ನಾಟಕ ಹೈಕೋರ್ಟ್ ನ ಒಂದು ಹೇಳಿಕೆ ಎಲ್ಲಾ ಕಡೆ ತುಂಬಾ ವೈರಲ್ ಆಗ್ತದೆ. ಏನಪ್ಪಾ ಅಂತಂದ್ರೆ, ಏನು ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಿ ಆಡಳಿತಕ್ಕೆ ಮಾಹಿತಿ ನೀಡೋದು ಯಾವತ್ತೂ ಕೂಡ ತಪ್ಪಾಗಲ್ಲ ಅಂತ ಪುನೀತ್ ಕೆರೆಹಳ್ಳಿ ಪ್ರಕರಣದಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಸರ್ಕಾರದ ಕೆಲಸವನ್ನ ಸಾರ್ವಜನಿಕರು ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಅದನ್ನ ಸ್ವಾಗತಿಸಬೇಕೇ ಹೊರತು ದೂರು ನೀಡಿದವರ ಮೇಲೆ ಕೇಸ್ ಹಾಕುವಂತ ಕೆಲಸ ಮಾಡಬಾರ್ದು ಅಂತ ಸ್ಪಷ್ಟಪಡಿಸಿದೆ. ಈ ತೀರ್ಪು ಬಂದ ಮೇಲಾದರೂ ನಮ್ಮ ಏನು ಮೂಡಿಗೆರೆಯ ಶಾಸಕಿಯವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಜ್ಞಾನೋದಯವಾಗಲಿ. ಒಂದು ತಿಂಗಳ ಹಿಂದೆ ಮೂಡಿಗೆರೆಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮಾಹಿತಿ ನೀಡಿದಾಗ ಈ ಸರ್ಕಾರ ಮಾಡಿದ್ದೇನೋ. ಮಾಹಿತಿ ನೀಡಿದ ಸುದೇವ್, ಸಂತೋಷ್, ಪ್ರಶಾಂತ್ ಸೇರಿದಂತೆ 9 ಮಂದಿ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸಿ ಜೈಲಿಗಟ್ಟೋ ಕೆಲಸ ಮಾಡಿತು. ಮೂಡಿಗೆರೆಯ ಶಾಸಕರೇ, ಈಗಲಾದರೂ ಧ್ವನಿ ಎತ್ತಿ. ಹೈಕೋರ್ಟ್ ಚಾಟಿ ಬೀಸಿದ ಮೇಲೆ ನೀವು ಅಕ್ರಮ ವಲಸಿಗರ ಪರವಾಗಿ ನಿಲ್ಲುತ್ತೀರಾ ಅಥವಾ ದೇಶದ ಭದ್ರತೆಗಾಗಿ ನಿಂತ ಕಾರ್ಯಕರ್ತರ ಪರವಾಗಿ ನಿಲ್ತೀರಾ? ಕೂಡಲೇ ನಮ್ಮ 9 ಮಂದಿ ಕಾರ್ಯಕರ್ತರ ಮೇಲಿರುವ ಸುಳ್ಳು ಕೇಸುಗಳನ್ನು ರದ್ದುಪಡಿಸಿ ಅಕ್ರಮ ಬಾಂಗ್ಲಾದೇಶಿಯರನ್ನು ಗಡೀಪಾರು ಮಾಡಿ ನ್ಯಾಯಾಲಯದ ಆದೇಶವನ್ನ ಗೌರವಿಸಿ. ಇಲ್ಲವಾದರೆ ಜನರೇ ನಿಮಗೆ ಪಾಠ ಕಲಿಸ್ತಾರೆ.